ಜಂತುನಾಶಕ ಔಷಧೋಪಚಾರ ಶಿಬಿರ ವಿಜಯಪುರ. ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ ಪಶು ಆಸ್ಪತ್ರೆ ವಿಜಯಪುರ ಹಾಗೂ ಸಹಾಯಕ ನಿರ್ದೇಶಕರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಇವರ ಸಂಯುಕ್ತ ಆಶ್ರಯದೊಂದಿಗೆ ಜುಮನಾಳ ಗ್ರಾಮದಲ್ಲಿ ದಿನಾಂಕ 16/7/2026 ಜಾನುವಾರುಗಳಿಗೆ ಚಿಕಿತ್ಸಾ ಶಿಬಿರ ಮತ್ತು ಕುರಿ ಮತ್ತು ಮೇಕೆಗಳಿಗೆ ಜಂತುನಾಶಕ ಔಷಧ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಜಾತಾ ಕಳ್ಳಿಮನಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಡಾಕ್ಟರ್ ಸುಜಾತಾ ಎಂ, ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ವಿಜಯಪುರ, ಡಾಕ್ಟರ್ ಪದ್ಮಾವತಿ ದೊಡಮನಿ, ಸಹಾಯಕ ನಿರ್ದೇಶಕರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ವಿಜಯಪುರ, ಡಾಕ್ಟರ್ ಬಾಳಾಸಾಬ್ ಬಂಡಿ, ಹಿರಿಯ ಪಶು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಾದ ಈಶ್ವರ ಯರನಾಳ್, ಯಮನಪ್ಪ ಗಂಗನಹಳ್ಳಿ, ಬಸನಗೌಡ ಪಾಟೀಲ್, ಬಸವರಾಜ್ ಜುಮನಾಳ್, ಬಾಬು ಭಜಂತ್ರಿ ಭಾಗವಹಿಸಿದ್ರು. ವರದಿ ಆನಂದ್ ಎಂ, ಬಳ್ಳಾರಿ. ಹಾಗೂ ಯಲ್ಲಪ್ಪ ಹಳೆವಾಡ ಗ್ರಾಮದಲ್ಲಿ ಕೂಡ ಕೊಡುತ್ತೇನೆ. ಪತ್ರಕರ್ತರು ಇವರಿಗೆ ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಈ ಒಂದು ಸಭೆಗೆ ಎಲ್ಲರಿಗೂ ನಿಮ್ಮನ್ನು ಸ್ವಾಗತ ಕೋರಿ, ಆಮೇಲೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಈ ಒಂದು ಆರೋಗ್ಯ ಶಿಬಿರ ಉಣ್ಣೆ ಮತ್ತು ಕುರಿ ಅಭಿವೃದ್ಧಿ ನಿಗಮದಿಂದ ಒಂದು ಜಂತುನಾಶಕ ಶಿಬಿರವನ್ನು ಏರ್ಪಡಿಸಬೇಕು ಪ್ರತಿ ಒಂದು ಸಂಘ ಇರ್ತಕ್ಕಂಥ ಪ್ರತಿ ತಾಲೂಕಲ್ಲಿ ಅಂತಂದ್ಬಿಟ್ಟು ಸುಮಾರು ನಮ್ಮ ತಾಲೂಕಿಗೆ ಇರ್ತಕ್ಕಂಥ ಒಂದು ಏನು ಜಾನುವಾರು ಸಂಖ್ಯೆ ಇರ್ತಾವೆ, ಕುರಿ ಸಂಖ್ಯೆ ಇರ್ತಾವೆ, ಅದರಲ್ಲಿ 20 ರಿಂದ 25% ನಮ್ಮದು ಜಂತುನಾಶಕ ಔಷಧನ ನೀವು ನಿಗಮಕ್ಕೆ ಬಂದಿರುತ್ತೆ. ಅದನ್ನು ನಾವು ಒಂದು ಬಂದು ಅವ್ರ ಜೊತೆ ಅವರು ಮತ್ತು ಡಾಕ್ಟರ್ ಪದ್ಮಾವತಿ ದೊಡ್ಡಮನೆಯವರು ಮತ್ತು ನಾವು ಒಂದು ಅದ್ರ ಜೊತೆನೇ ಜಂತುನಾಶಕ ಶಿಬಿರ ಜೊತೆ ದನಗಳದ್ದು ಒಂದು ಆರೋಗ್ಯ ಶಿಬಿರ ಏರ್ಪಡಿಸ್ಕೊಂಡು ಎರಡು ಒಟ್ಟಿಗೆ ಮಾಡಿದ್ರೆ ಒಂದು ಗ್ರಾಮಸ್ಥರಿಗೆ ಹೆಚ್ಚಿನ ಅನುಕೂಲ ಆಗ್ಬೋದು ಅಂತೇಳಿ ನಾವು ಪಶು ಆಸ್ಪತ್ರೆಯಿಂದನೂ ನಮ್ಮ ಸಿಬ್ಬಂದಿ ಸಾಕಷ್ಟು ನೋಡಿ ನಾವು ನಿಮ್ಮ ಗ್ರಾಮಸ್ಥರಿಲ್ಲ, ಬಹುಶಃ ನಮ್ಮ ಸಿಬ್ಬಂದಿ ಅಷ್ಟು ನಾವಿದ್ದೀವಿ. ಸೊ ನೀವೇನು ಹೇಳ್ತೀರಾ, ನೀವು ರೈತರ ಗ್ರಾಮದವರೆಗೂ ನಾವು ಬರೋದಿಲ್ಲ ಅಂತ ಹೇಳ್ತೀವಿ. ನಾವು ಇಷ್ಟು ಜನ ಬಂದಿದ್ದೀವಿ, ಈಗ ನೀವು ಗ್ರಾಮಸ್ಥರೇ ಇಲ್ಲ, ನಿಮ್ಮ ದನನೂ ಇಲ್ಲ, ಇಲ್ಲಿ ನಾವು ಯಾರು ಇದು ಮಾಡಬೇಕು, ಕ್ಯಾಂಪ್ಸ್ ಮಾಡಿ ಅಂತ ಹೇಳ್ತೀರಾ. ನಾನು ಸುಮಾರು 1993 ಅಪಾಯಿಂಟ್ಮೆಂಟ್ ಆದಾಗ ಜುಮ್ನಾಳಕ್ಕೆ ನಾನು ಪ್ರತಿ ಸೋಮವಾರ ಬರ್ತಿದ್ದೆ ನಿಮ್ಮ ಊರಿಗೆ. ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಸಂಚಾರಿ ಪಶು ಚಿಕಿತ್ಸೆ ಜೀಪ್ ತೊಗೊಂಬಂದು ಅಲ್ಲಿ ಹನುಮಂದೇವ್ರ ಗುಡಿ ಮುಂದೆ ನಿಂದಿರ್ತಿದ್ವಿ. ನಾವು ಬೆಳಿಗ್ಗೆ 7 ಗಂಟೆ 7:15 ಬಂದರೆ ಸುಮಾರು 20 ರಿಂದ 25 ಜನ ಬಂದು ಕಾಯ್ಕೊಂಡು ನಿಂದಿರ್ತಿದ್ರು. ನಾವು ಯಾಕಂದರೆ ಈ ಊರು ನೋಡಿ ಮುಂದಕ್ಕೆ ನಾವು ವನನಹಳ್ಳಿಗೆ ಹೋಗ್ತಿದ್ವಿ, ವನನಹಳ್ಳಿಯಿಂದ ತೊಣಸಾಳಿಂದ ಕಾರಜೋಳ, ಈ ರೀತಿ ನೋಡಿಕೊಂಡು ದನಗಳನ್ನ ನಾವು ಸುಮಾರು 28 ಹಳ್ಳಿಗಳನ್ನ ಇದು ಮಾಡ್ತಿದ್ವಿ. ಅದೇ ನಾವು ಬರೋ ಹೊತ್ತಿಗೆ ನಾವು ಬಂದು ಕಟ್ಕೊತಿದ್ರು, ನಾವು ಯಾರು ಮನೆಗೆ ಹೋಗಿ ಟ್ರೀಟ್ ಮಾಡ್ತಿದ್ದಿಲ್ಲ, ಒಂದು ಪಾಯಿಂಟ್ ಮಾಡ್ತಿದ್ವಿ ಹಂಗೆ. ಸೊ ನಿಮ್ಮ ಗ್ರಾಮಸ್ಥರ ಜೊತೆನೇ ಮತ್ತು ಅಧ್ಯಕ್ಷರು ಇರ್ಬೋದು, ಗ್ರಾಮದ ಮುಖ್ಯಸ್ಥರ ಜೊತೆನೇ ಈ ಒಂದು ನಾವು ಒಂದನ್ನು ಸ್ಥಳನ ಇಲ್ಲಿ ಅಂದರೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಇದ್ರ ಮೇಲೆ ನಾವು ಕೂಡಿಸಿದ್ದು. ಆಮೇಲೆ ನನಗೂ ಗೊತ್ತಿದೆ, ಇಲ್ಲಿ ನಮ್ಮದು LNM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂಡರಲ್ಲಿ ರಾಷ್ಟ್ರೀಯ ಜಾನುವಾರು ಅಭಿವೃದ್ಧಿ ಇದರಲ್ಲಿ ಒಂದು ಲೈಫ್ ಸ್ಟಾಕ್ ಮಿಷನಲ್ಲಿ ನಮಗೆ 7 ಜನದ್ದು ನಾವು ಇಲ್ಲಿ ಬೆನಿಫಿಷರಿ ಇದ್ದಾರೆ, ಫಲಾನುಭವಿಗಳಿದ್ದಾರೆ. ಅವ್ರದ್ದೇ 1,500 ಕುರಿ ಇದೆ ನಮ್ಮ ಇಲ್ಲಿ ಉಣ್ಣೆ ಕುರಿ ಮತ್ತು ಆಡು ಸಾಕಾಣಿಕೆ ಇದರಲ್ಲಿ. ಮತ್ತು ನಿಮ್ಮದು ಒಂದು 5,000 ಮೇಲೇ ಕುರಿ ಇದ್ದಾವೆ ಇಲ್ಲಿ, ಗೊತ್ತಿದೆ ನಮಗೆ. ಅದಕ್ಕೆ ಅಂತಂದು ನಾವು ಈ ಒಂದು ಊರನ್ನ ನಾವು ತೊಗೊಂಡಿದ್ದು, ಅಂದರೆ ಹೆಚ್ಚಿನಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು. ಆಮೇಲೆ ದನಗಳು ಇರ್ಬೋದು, ಈಗ ನಾವು ಇಷ್ಟು 3 ಜನ ಡಾಕ್ಟರ್ಸ್ ಬಂದಿದ್ದೀವಿ, ಮತ್ತು ಎಲ್ಲರೂ ಜಾನುವಾರು ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ನಮ್ಮದು ಹಿರಿಯ ಪಶುವೈದ್ಯ ಪರೀಕ್ಷಕರಿದ್ದಾರೆ, ಎಲ್ಲರೂ ಬಂದಿದ್ದೀವಿ. ಸೊ ನಿಮ್ದು ಕಟ್ಲಾರ್ದಿರ್ಬೋದು, ಭಾಳ ದಿವಸದ್ದು ಏನಾದರೂ ಆರಾಮ್ ತಪ್ಪಿದ್ದಿರ್ಬೋದು, ಅಂಥ ಒಂದು ದನಗಳನ್ನ ನೀವು ಇಲ್ಲಿ ತಂದ್ರೆ ತಾನೇ ನಾವು ಇವತ್ತು ಸಾಯಂಕಾಲ ತನಕ ದನ ಇಟ್ಟು ಬಂದರೆ ನೋಡಿ ಅವಕ್ಕೇನು, ಯಾಕಂದ್ರೆ ದಿನ ನಮ್ಗೆ ಬರೋಕ್ಕಾಗಲ್ಲ, ಕ್ಯಾಂಪ್ಸ್ ಅಂತ ಎದಕ್ಕೆ ಮಾಡ್ತೀವಿ, ಅದಕ್ಕೆ ಆರೋಗ್ಯ ಶಿಬಿರಗಳನ್ನ ಮಾಡ್ತಕ್ಕಂಥದ್ದು. ನೀವು ದನ ಕುಡಿದು ಬಂದರೆ ನಮಗೂ ಒಂಥರ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂದರೆ ಏನಾಗುತ್ತೆ, ಈ ಊರಲ್ಲಿ ನಾವು ಹೋದಾಗ ಒಂದು 50-100 ದನ ಕೂಡಿದ್ದು ಬಂದರೆ ಅದೊಂಥರ ನಮ್ಮಲ್ಲಿ ನೆನಪಲ್ಲಿ ಉಳಿಯುತ್ತೆ, ಒಂದು ಚೆನ್ನಾಗಿದೆ ಇರುತ್ತೆ. ನಮ್ಗೆ ಗೊತ್ತಿದೆ ಇಲ್ಲಿ ಜುಮ್ನಾಳದಲ್ಲಿ ತುಂಬ ಚೆನ್ನಾಗಿ ದನ ಸಾಕಾಣಿಕೆ ಮಾಡ್ತೀರಾ, ಒಳ್ಳೊಳ್ಳೆ ಓರಿಗಳಿದ್ದಾವೆ, ಆಮೇಲೆ ಕ್ರಾಸ್ ಬ್ರೀಡ್ಸು ಸಾಕಾಣಿಕೆ ಮಾಡಿದ್ದೀರಾ, ಅಷ್ಟೆಲ್ಲ ಇದ್ದಾಗ. ಬಟ್ ನಾವು ಬಂದಿದ್ದೀವಿ ಅಂದರೆ ನಿಮ್ಗೆ ಮುಟ್ಟಿಲ್ಲ ಅಂದರೆ ಇಲ್ಲಿ ಬಂದು ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಯಾರಿಗೂ ಅಂಥ ಪರಿ ಮುಟ್ಟಿಲ್ಲ ಅಂದರೆ ಅದರದ್ದು ಏನು ಕಾರ್ಯಕ್ರಮದ ಯಶಸ್ವಿ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್
ಏನು ಇನ್ನ ಟೈಮ್ ಇಲ್ಲ, ಇರ್ತೀವಿ ನಾವು ಇನ್ನ. ದಯವಿಟ್ಟು ಎಲ್ಲರೂ ನಿಮ್ಮಲ್ಲಿ ಏನೇನು ದನಗಳಿದಾವೆ ಅಥವಾ ಕುರಿ ಇರ್ಬೋದು ಇಂಥವು, ಯಾಕಂದ್ರೆ ಈಗ ನಮ್ಮದು ಇಲ್ಲಿ 85 ನಮ್ಮದು ಜಾನುವಾರು ಇದ್ರ ಪ್ರಕಾರ ಅಂದರೆ 82,000 ನಮ್ಮದು ಕುರಿ. ಅದರಲ್ಲಿ 20% ಅಂದರೆ ನಾವು ಬಂದಿರತಕ್ಕಂಥ ಎಲ್ಲದಕ್ಕೂ ಬಂದಿರೋದನ್ನ ತಂದಿದ್ದೀವಿ. ಜಂತುನಾಶಕ ತಂದಿದ್ದೀವಿ, ಇಂಜೆಕ್ಷನ್ಸು ಮತ್ತು ಸ್ವಲ್ಪ ಮಿನರಲ್ ಮಿಕ್ಸ್ಚರ್ಸ್ ಇವೆಲ್ಲ ತಂದು ಏನಾದರೂ ನಿಮ್ಮದು ಸಮಸ್ಯೆ ಇತ್ತಂದರೆ ನಾವು ಸಾಧ್ಯ ಆದಷ್ಟು ನಿವಾರಿಸಲಿಕ್ಕೆ ಪ್ರಯತ್ನ ಪಟ್ಟು, ಮತ್ತು ಹೆಚ್ಚಿನ ಏನಾದರೂ ಇದ್ರೂ ಮುಂದಕ್ಕೆ, ಈಗಂತೂ ಎಲ್ಲ ಕಡೆನೂ ಹಾಸ್ಪಿಟಲ್ಸು ಜಾಸ್ತಿ ಆಗಿರೋದ್ರಿಂದ ಮತ್ತು ನಮ್ಮ ಯಾವಾಗಲೂ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ನಿಮ್ಗೆ ಇದ್ದೇ ಇರ್ತಾರೆ. ಅದು ಹೆಚ್ಚಿನ ಅನುಕೂಲ ಆದಷ್ಟು ನೀವು ದನಗಳನ್ನ ಅದೇ ಪ್ರತಿಯೊಬ್ಬರು ಮನೆಗೆ ಬಂದ್ರಿ ಅಂತ ಕರೆಯೋಬೋದು. ಹಾಸ್ಪಿಟ್ಲಿಗೆ ನೀವು ದನ ತೊಗೊಂಬಂದು ತೋರಿಸೋದಂದ್ರೆ ನಿಮಗೆ ಹೆಚ್ಚಿನ ಸೌಲಭ್ಯನೂ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಅದನ್ನು ನೀವೆಲ್ಲರೂ ಪಡ್ಕೋಬೇಕು. ಗ್ರಾಮಸ್ಥರು ಸೌಲಭ್ಯಗಳು ಹೆಂಗಿರುತ್ತೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿನ ಉಪಯೋಗಿಸ್ಕೊಂಡು ಹಾಸ್ಪಿಟಲ್ಸ್ನ ಜಾಸ್ತಿ ಸಂಖ್ಯೆಯಲ್ಲಿ ಇದು ಮಾಡಿದ್ರಂದರೆ ದವಾಖಾನೆಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾವೆ. ಈಗ ಜಾನುವಾರು ಸಂಖ್ಯೆ ಈಗ ನಮಗೆ 21ನೇ ಜಾನುವಾರು ಗಣತಿಯಲ್ಲಿ ನಮಗೆ ಹೋದ ಸರಿ 20ರಲ್ಲಿ ನಮಗೆ 29,300 ಇದ್ದಿದ್ದ ದನ ಈ ಸರಿ ನಮಗೆ 23,617 ಆಗಿದೆ. ಗಣತಿ ನಮ್ದು ಬಂದು ಆಲ್ಮೋಸ್ಟ್ ಎಲ್ಲ ತಾಲೂಕಲ್ಲೂ ನಮ್ಮದು ಬಿಜಾಪುರದ್ದು 3 ಲಕ್ಷದ ಮೇಲೆ ಇದ್ದಿದ್ದು 2,68,000 ಆಗಿದೆ ಅನಿಸುತ್ತೆ ಇದರದ್ದು ಜಾನುವಾರು ಈ ಗಣತಿಯಲ್ಲಿ. ಸೊ ಅಂದರೆ ಎಲ್ಲನೂ ಕ್ರಮೇಣ ಕಮ್ಮಿ ಆಗ್ತಾ ಇದ್ದಾವೆ ಜಾನುವಾರದ್ದು. ಯಾಕಂದರೆ ಅಂದರೆ ಒಂದು ಕೃಷಿ ನಮ್ಮದು ಮೇನ್, ನಿಮ್ದು ಎಲ್ಲರಿಗೂ ಕೃಷಿ ಚಟುವಟಿಕೆ ಇದ್ದೇ ಇರ್ತಾವೆ. ಅದ್ರ ಜೊತೆ ನೀವು ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಈ ಒಂದು ಪಶು ಸಂಗೋಪನಾ ಚಟುವಟಿಕೆಗಳನ್ನ ಆಯ್ಕೆ ಮಾಡಿಕೊಂಡು ಅದ್ರ ಜೊತೆ ನೀವು ಮಾಡ್ಕೊಂಡು ಹೋದ್ರಂದ್ರೆ ನೀವು ಅದನ್ನು ಇನ್ಕಮ್ ಹೆಚ್ಚಿಗೆ ಮಾಡ್ಕೋಬೋದು. ಅದಕ್ಕೆ ಬೇಕಾಗ್ತಕ್ಕಂಥ ಈಗ ಮೊದಲಾದರೆ ಬರೀ 1 ದನ 2 ದನ ಹಿಂಗೆ ಸಾಕ್ತಿದ್ರು. ಈಗಿಲ್ಲ. ಅದನ್ನೇ ಈಗ ನೋಡಿರಿ, ಈಗ ಮೇಡಮ್ ಅವರು 50 ಎಮ್ಮೆ ಅಂದರೆ ಪ್ರತಿಯೊಬ್ಬರಿಗೂ ಅದರಿಂದ ಒಂದು ಲಾಭದಾಯಕವಾಗಿದೆ, ಇಲ್ಲ ಅಂತಿಲ್ಲ. ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ. ಮತ್ತು ಗೊಬ್ಬರ ನಿಮಗೆ ಎಲ್ಲ ಜಮಖಂಡಿ ಅವರು ಇವರು ತಂದು ಹಾಕಿ ಹೋಗ್ತಾರಂತ. ಇಲ್ಲಿ ನಮ್ಮದು ಗೋಶಾಲೆ ಇದೆ, ನಮ್ಮಲ್ಲಿ 50 ದನ ಗೋಶಾಲೆ ಇದೆ ಗುರುಣಾಪುರಲ್ಲಿ. ಅದರಲ್ಲಿ ನಾವು ಗೊಬ್ಬರ ನಮ್ಮದು ನೋಡಿ, ನಮ್ಮದು ಈಗ 4 ವರ್ಷದ ಗೊಬ್ಬರ ನಿಲಾವು ಮಾಡಿದ್ವಿ. ಮೊನ್ನೆ 1.5 ಲಕ್ಷಕ್ಕೆ ನಾವು ನಿಲಾವು ಆಯಿತು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ. ಸೊ ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಗೊಬ್ಬರಕ್ಕೆ. ನಿಮ್ಗೆಲ್ಲಾದರೂ ಆ ಕಡೆಯಿಂದ ಈ ಕಡೆಯಿಂದ ತಂದಿರೋರು 7,000 ರೂಪಾಯಿ ಏನೋ ಕೊಡ್ತಾರಂತ. ಅದು ಹೆಂಗಿರುತ್ತೆ, ಮಣ್ಣು ಅದು ಇರುತ್ತೆ. ಆದರೆ ನೀವೇ ಒಂದು 10 ದನ ಸಾಕ್ಕೊಂಡ್ರಂದ್ರೆ ಅವಕ್ಕೆ ನಿಮ್ಗೆ ಏನೂ ಉಳಿದಿಲ್ಲ ಅಂದರೂ ಗೊಬ್ಬರ ಆದರೂ ನಿಮ್ಮ ಜಮೀನಿಗೆ ಉಳಿಯುತ್ತೆ. ಅದನ್ನು ನಿಮ್ಮದು ಫಲವತ್ತತೆಯೂ ಹೆಚ್ಚಿಗೆ ಮಾಡ್ಕೊತ ಹೋಗ್ಬೋದು. ಈ ಥರ ಹೆಚ್ಚಿನ ಜಾನುವಾರುಗಳನ್ನ ಸಾಕಲಿಕ್ಕೆ ಇರ್ತಕ್ಕಂಥ ಮುಖ್ಯಸ್ಥರು ಸಹ ಗ್ರಾಮಸ್ಥರಿಗೆ ಒಂದು ಪ್ರೇರಣೆ ಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಜಾನುವಾರುಗಳನ್ನ ಸಾಕಿದ್ರೆ ನಮಗೂ ಒಂದು ಅರ್ಥಪೂರ್ಣ ಜೀವನನ ನಾವು ಮಾಡ್ಕೋಬೋದು ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ. ನಿಮಗೆಲ್ಲರಿಗೂ ಒಂದಿಷ್ಟು ನಾನು 2 ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ.